ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ. ಈ ಪ್ರೊಮೋದಲ್ಲಿ ಗಿಲ್ಲಿ ಸ್ಟೈಲ್ ಬದಲಿಸಿಕೊಂಡಿದ್ದು ಮನೆಗೆ ಬಂದಿರುವ ಗೆಸ್ಟ್‌ಗಳ ಕಾರಣಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಿದ್ದಾರೆ ಅಂತ. ಆದ್ರೆ ನೋಡೋಣ ಪ್ರೊಮೋದಲ್ಲಿ ಏನಿದೆ ಅಂತ. ಮನೆಯಲ್ಲಿರುವ ಎಲ್ಲರೂ ಈಗ ಸ್ವಲ್ಪ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಗೆಸ್ಟ್‌ಗಳು ಬಂದ ಮೇಲೆ ಅವರ ಟಾಸ್ಕ್‌ಗಳು, ಅವರ ರೂಲ್ಸ್ ಎಲ್ಲವೂ ಸ್ಪರ್ಧಿಗಳಿಗೆ ಒತ್ತಡ ಆಗ್ತಾ ಇದೆ. ಪ್ರೊಮೋದಲ್ಲೂ ಕೂಡ ಗಿಲ್ಲಿ ಸೈಲೆಂಟ್ ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಅದರ ಅರ್ಥ ಏನು? ಗಿಲ್ಲಿ ಈ ವಾರ ತಮ್ಮ ರಿಯಾಕ್ಷನ್‌ಗಳನ್ನ ಕಂಟ್ರೋಲ್ ಮಾಡ್ತಾರಾ? ಈ ವಾರ ಮನೆಯ ಮ್ಯಾನೇಜರ್ ಕ್ಯಾಪ್ಟನ್ ಕೆಲಸ ತುಂಬಾ ಜವಾಬ್ದಾರಿ ಆಗಿದೆ. ಗೆಸ್ಟ್‌ಗಳನ್ನ ಮ್ಯಾನೇಜ್ ಮಾಡಬೇಕು, ಸ್ಪರ್ಧಿಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಆದ್ರೆ ಇದರಲ್ಲಿ ಸ್ವಲ್ಪ ತಪ್ಪುಗಳು ಆಗಿರುವಂತದ್ದು ಕಾಣಿಸ್ತಾ ಇದೆ. ಮ್ಯಾನೇಜರ್ ಸ್ಟ್ರಾಂಗ್ ಆಗಿ ನಿಲ್ಲದಿದ್ದರೆ ಹಲವಾರು ಸಮಸ್ಯೆಗಳು ಮನೆಗೆ ಒಂದೇ ಇರಲಿಲ್ಲ. ಗೆಸ್ಟ್‌ಗಳು ಹೇಳಿದ್ದೇ ಸರಿ ಅಂತಲೂ ಹೇಳೋಕ್ಕೂ ಆಗೋದಿಲ್ಲ. ಸ್ಟಾಪ್ ಮಾಡಿದ್ದೇ ತಪ್ಪು ಅಂತಲೂ ಹೇಳೋಕ್ಕೂ ಆಗೋದಿಲ್ಲ. ಎರಡು ಕಡೆಯಿಂದಲೂ ಮಿಸ್ಕಮ್ಯುನಿಕೇಷನ್ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋ ಜವಾಬ್ದಾರಿ ಕ್ಯಾಪ್ಟನ್‌ಗೆ ಹೆಚ್ಚು. ಅಭಿ ಪ್ರೊಮೋದಲ್ಲಿ ಒಳ್ಳೆಯ ಸಲಹೆ ಕೊಡ್ತಾರೆ. ಅವರು ಗೆಸ್ಟ್ ಆಗಿ ಬಂದಿದ್ದಾರೆ, ಅದರಂತೆ ಟ್ರೀಟ್ ಮಾಡೋಣ. ಇದು ನಿಜಕ್ಕೂ ಮ್ಯಾಚುರ್ ಪಾಯಿಂಟ್. ಟಾಸ್ಕ್ ಮುಗಿದ ಮೇಲೆ ಹೋದ್ಮೇಲೆ ಎಲ್ಲವೂ ಸೆಟಲ್ ಆಗುತ್ತದೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಮುಖ್ಯ. ಈ ವಾರ ಅಶ್ವಿನಿ ಗೌಡ ತುಂಬಾ ಪಾಸಿಟಿವ್ ಆಗಿ ಆಡ್ತಿದ್ದಾರೆ. ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡಿದ್ದು, ಟಾಸ್ಕ್‌ಗಾಗಿ ತಮಾಷೆ ಬೇಡ ಅಂದ್ರು ಅಡ್ಜಸ್ಟ್ ಆಗಿದ್ದು, ಬಹಳ ಜನ ಮೆಚ್ಚುವ ರೀತಿ ಆಡ್ತಿದ್ದಾರೆ. ಗಿಲ್ಲಿ ಏನ್ ಮಾಡಿದ್ರು ಅವರು ಹೀಗೆ ಮಾತನಾಡೋದು ನ್ಯಾಚುರಲ್ ಆಗಿದೆ. ಉದ್ದೇಶಕ ಪೂರ್ವವಾಗಿ ಯಾರನ್ನು ಹರ್ಟ್ ಮಾಡಬೇಕು ಅಂತ ಹುಡುಗ ಮಾಡ್ತಾರೆ ಅನ್ಸಲ್ಲ. ಒತ್ತಡ ಬಂದಾಗ ಕ್ವಿಕ್ ರಿಯಾಕ್ಷನ್ ಕೊಡೋ ಟೈಪ್. ಆದ್ರೆ ಈ ವಾರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಅವರಿಗೆ ಬೆಸ್ಟ್. ಬಿಗ್ ಬಾಸ್ ಮನೆಯಲ್ಲಿ ಏನೇ ಆಗ್ಲಿ ಯಾರು ಪರ್ಸನಲ್ ಆಗಿ ತೆಗೆದುಕೊಳ್ಳೋದು ಬೇಡ. ಆಟ ಒಂದು ಆಟ. ಸಿಚುವೇಶನ್ ಬದಲಾಗುತ್ತೇ ಇರುತ್ತೆ. ಇವತ್ತೇ ನೆಗೆಟಿವ್ ಅನಿಸಿದರೆ ನಾಳೆ ಪಾಸಿಟಿವ್ ಆಗೋದು. ಈ ಪ್ರೊಮೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.